ಫಸ್ಟ್ ಟೈಮ್ ಕುಮಾರ ಪರ್ವತ ಟ್ರೆಕ್ಕಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಯಾವ ಥರ ಇರೋದೆ ಅಂತ ಗೊತ್ತಿಲ್ಲ. ಕುಕ್ಕೆ ಸುಬ್ರಹ್ಮಣ್ಯದಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದ ತುಂಬ ಕಷ್ಟ ಇದೆ ಅಂತ ಎಲ್ಲ ಹೇಳ್ತಿದ್ರು. ಟೋಟಲ್ ಹತ್ತ ಇಳಿಯೋಕೆ 24 ಕಿಲೋಮೀಟ್ರ್ ಆಗುತ್ತಂತೆ. ನಾನಂತೂ ಫುಲ್ಲು ಜೋಶಲ್ಲಿ ಹತ್ತಕ್ಕೆ ಸ್ಟಾರ್ಟ್ ಮಾಡಿದೆ. ಹಿಂದಕ್ಕೆ ತಿರುಗಿ ನೋಡಿದ್ರೆ ನಮ್ಮ ಅಣ್ಣ ಎಲ್ಲ ಕಡೆ ನೀರು ಕಡಿತಾಯಿತ್ತು ಅಂದ್ಬಿಟ್ಟು ಶರ್ಟ್ ಎಲ್ಲ ಬಿಚ್ಚಿಬಿಟ್ಟು ಬರ್ತಾಯಿದ್ದ. ನನ್ನ ಕೈಲೂ ಆಗ್ತಾಯಿರಲಿಲ್ಲ. ನನ್ನ ಕೈಲೂ ಎಲ್ಲ ಕಡೆ ನೀರು ಕಡಿತಾಯಿತ್ತು. ಆದರೂ ಕಷ್ಟಪಟ್ಟು ಹತ್ತುತ್ತಾ ಇದ್ದೆ. ಕೈಯಲ್ಲಿ ಬೇರೆ ಊಟ ಬೇರೆ ಹಿಡ್ಕೊಂಡು ಬರ್ತಾಯಿದ್ದೆ ಮಧ್ಯದಲ್ಲಿ ತಿನ್ನೋಣ ಅಂತ. ಈ ಕಡೆ ಹೇಳಿ ಸ್ವಲ್ಪ. ಫ್ರೆಂಡ್ಸ್, ಕುಮಾರ ಪರ್ವತ ಏನೋ ಅಂದ್ಕೊಂಡು ಬಂದೆ, ಆದರೆ ನಾವು ಇನ್ನೂ ಹತ್ತಿರೋದು ಅರ್ಧ. ನಾವು ಹತ್ತಬೇಕಾಗಿರೋದು ಇನ್ನೂ ಅಲ್ಲಿದೆ ನೋಡಿ, ತೋರ್ಸಕ್ಕಿರೋ ನನಗೆ ಅಲ್ಲಿ ಇನ್ನೂ ಅಲ್ಲಿ ಹೋಗ್ಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ. ಬಾಯ್ ಬಾಯ್. ಫ್ರೆಂಡ್ಸ್ ಬನ್ನಿ, ನಾವೀಗ ಇಲ್ಲಿದ್ದೀವಿ, ಫಾರೆಸ್ಟ್ ಚೆಕ್ ಪೋಸ್ಟ್ ಅಂತ. ಇಲ್ಲಿಂದ ನೆಕ್ಸ್ಟು ಕಲ್ಲು ಮಂಟಪ, ಆಮೇಲೆ ಶೇಷಾದ್ರಿ ಪರ್ವತ ಹತ್ತು, ಮತ್ತೆ 1 ಕಿಲೋಮೀಟರ್ ಇಳಿದು ಹತ್ತಬೇಕು ಬ್ರೋ. ಇದು ಮೇಯ್ನು ಕುಮಾರ ಪರ್ವತ ವ್ಯೂ ಪಾಯಿಂಟ್ ಇದೇನೆ ಬ್ರೋ. ನಾವಿದು ಶೇಷಾದ್ರಿ, ಇದು ಸೋಮವಾರಪೇಟೆಯಿಂದ, ಇದರಿಂದ ಹತ್ರ. ನಾವು ಬಂದಿರೋದು ಕುಕ್ಕೆಯಿಂದ ಜಾಸ್ತಿ ದೂರ ಇದೆ. ನೆಕ್ಸ್ಟ್ ನೀವು ಯಾರು ಬುಕ್ ಮಾಡ್ಕೊಬೇಕು ಅಂತಿದ್ರೆ ಸೋಮವಾರಪೇಟೆಯಿಂದ ಬುಕ್ ಮಾಡ್ಕೊಳ್ಳಿ, ಹತ್ರ ಆಗುತ್ತೆ. ಇಲ್ಲಿಂದ ಮಾಡಿದ್ರೆ ಕುಕ್ಕೆಯಿಂದ ಮಾಡಿದ್ರೆ ಹೆವಿ ಟಫ್ ಇದೆ. ಆಗುತ್ತೆ ಅಂತ ಮಾತ್ರ ಆದ್ರೆ ಬನ್ನಿ, ಇಲ್ಲ ಅಂತಂದ್ರೆ ಬರಬೇಡಿ. ಸಿಗರೇಟು ಸ್ಮೋಕಿಂಗ್ ಎಲ್ಲ ಮನೇಲೇ ಎದ್ಬಿಡಿ ಹೊಡ್ಕೊಂಡು, ಇಲ್ಲಿ ಬಂದೆಲ್ಲ ಹೋಗ್ಬೇಡಿ. ನಿಮ್ಗೆ ಅಲ್ಲಿ ಹೆಂಗೆ ತೋರಿಸ್ತಿದೆ ಆ ಮ್ಯಾಪು, ಅದು ಅಲ್ಲಿರೋದೇ ಭಟ್ರ ಮನೆ. ಅದಾದಮೇಲೆ ಸಿಗೋದೆ ಈ ಕಲ್ಲು ಮಂಟಪ. ಎಲ್ಲ ಇಲ್ಲಿ ಕೂತಿದ್ದು ರೆಸ್ಟ್ ಮಾಡಿ ನೆಕ್ಸ್ಟು ಹೋಗಿದ್ದೆ ಸಹ್ಯಾದ್ರಿ ಹಿಲ್ಸು. ಇದೇ ನೋಡಿ ಆ ಸಹ್ಯಾದ್ರಿ ಹಿಲ್ಸ್. ಈ ಕಡೆ ಕೆಳಗಡೆ ಹೋದ್ರೇ ನೆಕ್ಸ್ಟ್ ಹೋಗೋದು ಕುಮಾರ ಪರ್ವತ ವ್ಯೂ ಪಾಯಿಂಟ್ಗೆ. ಅದಾದಮೇಲೆ ನಮ್ಮ ಹುಡುಗ ಸಿಗ್ತಾ ಸಹ್ಯಾದ್ರಿ ಹಿಲ್ಸಲ್ಲಿ. ಅನ್ಎಕ್ಸ್ಪೆಕ್ಟೆಡ್ಡು ಅವ್ನು ಮೀಟ್ ಮಾಡಿಕೊಂಡು ಮುಂದೆ ಹೋದೆ. ಫೈನಲಿ ವಿ ಕಮ್ ಟು ವ್ಯೂ ಪಾಯಿಂಟ್. ಆ ಕಡೆ ನೋಡಿ ಬ್ರೋ, ಫುಲ್ಲು ಹಿಮ. ಇನ್ನೊಂದು 10 ಮೀಟರ್ಸ್ ಇದೆ, ಹತ್ಬಿಟ್ಟು ಫುಲ್ ವ್ಯೂ ತೋರಿಸ್ತೀನಿ. ಫೈನಲಿ ವಿ ಕಮ್ ಟು ಕುಮಾರ ಪರ್ವತ ವ್ಯೂ ಪಾಯಿಂಟ್ ಲಾಸ್ಟ್. ನಾನಂತೂ ವ್ಯೂ ಪಾಯಿಂಟ್ಗೆ ಹೋದ್ಮೇಲೆ ಸ್ಟಾರ್ಟ್ ಮಾಡಿದ್ದೆ ವೀಡಿಯೋಸು, ಫೋಟೋಸ್ ತೆಗೆಸ್ಕೊಳ್ಳೋಕ್ಕಂತೂ. ನಾನಂತೂ ಫುಲ್ಲು ಜೋಶಲ್ಲಿದ್ದೆ. ಈ ಥರ ವೀಡಿಯೋಗಳು ಮಾಡಿಸ್ಕೊಬೇಕು, ಫೋಟೋಗಳು ತೆಗೆಸ್ಕೋಬೇಕು ಅಂತ. ನಮ್ಮ ಅಣ್ಣ ಅಂತೂ ಬೈದು ಎಷ್ಟು ಫೋಟೋ ತೆಗೆಸ್ಕೊತೀಯ ಅಂತ. ಕೊನೆಗೂ ಫೋಟೋ ವೀಡಿಯೋಸ್ ಎಲ್ಲ ಮುಗಿಸ್ಕೊಂಡು ಇಳಿಯೋ ಟೈಮ್ ಬಂತು. ನಾವು ಇಳಿಯೋಕ್ಕೆ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ ಸಂಜೆ ಆಗೇ ಹೋಯ್ತು. ಆದರೆ ಇಲ್ಲಿರೋದೆಲ್ಲ ಟಾಸ್ಕು, ಮುಂದೆ ತೋರಿಸ್ತೀನಿ. ನಾವು ಕತ್ಲೆ ಇಳಿದಿದ್ದು ಯಾವ್ದಾರ ಇತ್ತು ಅಂದರೆ ಕಾಲೆಲ್ಲ ನೋವು ಬಂದ್ಬಿಟ್ಟಿತ್ತು ನಮಗಂತೂ. ಅಮ್ಮ ನೋಡಿ ನಮ್ಮ ಜೊತೆ ಎಷ್ಟು ಜನ ಇಳೀತಾ ಇದ್ದಾರೆ. ಅವ್ರ ಹತ್ರ ಎಲ್ಲ ಬ್ಯಾಟ್ರಿ ಇತ್ತು, ನಮ್ಮ ಹತ್ರ ಬ್ಯಾಟ್ರಿ ತಗೊಂಡು ಹೋಗಿರಲಿಲ್ಲ. ಬರೀ ಫೋನ್ ಟಾರ್ಚ್ ಇಟ್ಕೊಂಡು ಇಳಿತಾ ಇದ್ದಿದ್ದು. ಇಳಿಬೇಕಾದ್ರಂತೂ ಫುಲ್ಲು ಕಷ್ಟ ಆಗಿತ್ತು. ಮಳೆ ಬೇರೆ ಬಂದ್ಬಿಟ್ಟಿತ್ತು, ಕಾಲು ಜಾರ್ತಾ ಇತ್ತು. ಇನ್ನೂ ಫ್ರೆಂಡೇ, ಇವಾಗ ಹಾಕು ಮುಂದೆ. ಮಕ್ಕನೂ ಕಾಣಿಸ್ತಲ್ಲ ಅಲ್ಲಿ, ಯಾಕೆ ಬರ್ತಾಯಿಲ್ಲ ಏನು ನೋಡಿ. ಈ ಥರ ನೋಡಿ ಫುಲ್ ಕತ್ಲೆ ಆಗ್ಬಿಟ್ಟೈತೆ, ಏನೂ ಕಾಣಿಸ್ತಾ ಇಲ್ಲ ನಮಗಂತೂ. ಕ್ಯಾಮ್ರಾ ವಿಷನೇ ಕಾಣಿಸ್ತಾ. ಕೆಳಗಡೆ ನಿಮ್ನೆಲ್ಲ ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ನಿಮಗೆಲ್ಲ ತೋರ್ಸೋಕ್ಕೆ. ಇದು ಸರಿ, ನಾನು ರೆಡಿ ಬ್ರೋ. ಗಾಯ್ಸ್, ಫುಲ್ಲು ಕತ್ಲೆ ಆಗ್ಬಿಟ್ಟಿದೆ. ಮಳೆ ನೆನ್ಕೊಂಡು ನೋಡಿ, ಇಲ್ಲಿ ಪರ್ವತ ಮುಂದ್ಗಡೆ ಏನೂ ಕಾಣಿಸ್ತಾನೆ ಇಲ್ಲ. ಪಕ್ಕ ಟಾರ್ಚ್ ಅದಿಕ್ಕೋದ್ರು ಏನೂ ಕಾಣಿಸ್ತಾ ಇಲ್ಲ. ಬನ್ನಿ ಗಾಯ್ಸ್ ಹೋಗೋಣ. ಫೈನಲಿ ಹತ್ತಿ ಹೇಳ್ದಾಯ್ತು. ಇನ್ನಿಬ್ಬರು ಬರಬೇಕು, ವೆಯ್ಟ್ ಮಾಡ್ತಾಯಿದ್ದೀವಿ ಇಲ್ಲಿ ಚೆಕ್ ಪೋಸ್ಟ್ ಹತ್ರ. ಒಂದು ಅರ್ಧ ಗಂಟೆ ಬರ್ತಾರೆ. ಫೈನಲಿ ಎಲ್ಲ ಬಂದಿದ್ದೀವಿ, ಇವಾಗ ಹೋಗ್ತಾ ಇದ್ದೀವಿ. ಬಾಯ್ ಬಾಯ್ ಗಾಯ್ಸ್.